ಮೀನುಗಾರನಂತೆ ಸುಮಾರು 4 ತಿಂಗಳುಗಳ ಕಾಲ ವೇಷ ಮರೆಸಿಕೊಂಡು ಬದುಕುತ್ತಿದ್ದ ಒಬ್ಬ ಹಂತಕ ಒಂದು ಚಿಕ್ಕ ಮೀನು ತವಾ ಫ್ರೈನಿಂದ ಸಿಕ್ಕಾಕೊಂಡು ಬಿಡ್ತಾನೆ. ಸುಮಾರು 400ಕ್ಕೂ ಹೆಚ್ಚು CCTVಗಳನ್ನು ಪರಿಶೀಲಿಸಿದ ಪೊಲೀಸರಿಗೆ ಇವನು ಇಷ್ಟು ಸುಲಭವಾಗಿ ಸಿಕ್ಕಿ ಬೀಳ್ತಾನೆ ಅಂತ ಅನ್ಕೊಂಡಿರಲಿಲ್ಲ. ಕಾನೂನು ಪದವಿ ಓದುತ್ತಿದ್ದ 21 ವರ್ಷದ ಯುವತಿ ತನ್ನ ಕುಟುಂಬ ಮತ್ತು ಭವಿಷ್ಯದ ಕನಸುಗಳ ಮೇಲೆ ಗಮನ ಹರಿಸಿದ್ಲು. ವಿನೀಶ್ ಅದೇ ಊರಿನಲ್ಲಿ ಇದ್ದ ಒಬ್ಬ ಯುವಕ. ದೃಶ್ಯಳಿಗೆ ಹೊಸ ಪರಿಚಯವೇನಲ್ಲ. ಇಬ್ಬರು ಹಿಂದೆ ಒಂದೇ ಶಾಲೆಯಲ್ಲಿ ಓದಿದ್ರು. ಶಾಲೆ ಮುಗಿದ ನಂತರ ಇಬ್ಬರ ಜೀವನವು ಬೇರೆ ಬೇರೆ ದಾರಿಯಾಗಿತ್ತು. ದೃಶ್ಯ ಕಾಲೇಜು ಸೇರಿ ತನ್ನ ಗುರಿಯತ್ತ ಸಾಗುತ್ತಿದ್ಲು. ಆದರೆ ವಿನೀಶ್ ಮಾತ್ರ ಅವಳನ್ನು ಮರೆತಿರಲಿಲ್ಲ. ಕೆಲವು ತಿಂಗಳುಗಳ ನಂತರ ವಿನೀಶ್ ದೃಶ್ಯಳಿಗೆ ಪ್ರಪೋಸ್ ಮಾಡ್ತಾನೆ. ದೃಶ್ಯಳಿಂದ ಬಂದ ಉತ್ತರ, ನನಗೆ ಈ ಸಂಬಂಧದಲ್ಲಿ ಆಸಕ್ತಿ ಇಲ್ಲ, ನೋ ಮೀನ್ಸ್ ನೋ. ಹಾಗಂದ ಮೇಲೆ ಕತೆ ಅಲ್ಲಿಗೆ ಮುಗಿಬೇಕಿತ್ತು. ಆದರೆ ವಿನೀಶ್ ಆ ನಿರ್ಧಾರವನ್ನು ಒಪ್ಕೊಳ್ಳಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಆ ನಿರಾಕರಣೆಯನ್ನ ಅವನು ಒಪ್ಕೊಳ್ಳೋಕೆ ತಯಾರಿರಲಿಲ್ಲ. ದೃಶ್ಯಗೆ ಇಷ್ಟ ಇದ್ದರೂ ಇಲ್ಲದಿದ್ದರೂ ಅವನು ಮತ್ತೆ ಮತ್ತೆ ಅವಳನ್ನ ಸಂಪರ್ಕಿಸೋದಕ್ಕೆ ಪ್ರಯತ್ನ ಮಾಡಿದ. ದಿನಗಳು ಕಳೀತಾ ಹೋದವು. ಈ ನಿರಾಕರಣೆ ಅನ್ನೋದಿದೆಯಲ್ಲ, ಅದು ವಿನೀಶ್ ಮನಸ್ಸಿನಲ್ಲಿ ನಿಧಾನವಾಗಿ ಕೋಪವಾಗಿ ಬದಲಾಗೋದಕ್ಕೆ ಶುರುವಾಯಿತು. ಆ ಕೋಪ ದೃಶ್ಯಳ ಮೇಲಷ್ಟೇ ಉಳಿಲಿಲ್ಲ, ಅವಳ ಕುಟುಂಬದ ಮೇಲೂ ತಿರುಗಿತು. ನಾನು ಅವಳಿಗೋಸ್ಕರ ಏನಾದರೂ ಮಾಡಬಲ್ಲೆ, ಎಷ್ಟಕ್ಕಾದರೂ ಇಳಿಯಬಲ್ಲೆ ಅಂತ ತೋರಿಸೋದಕ್ಕೆ ಅವನು ಏನು ಮಾಡ್ದ, ಅವ್ರ ತಂದೆ ನಡೆಸಿದ್ದ ಒಂದು ಪ್ರಾವಿಷನ್ ಸ್ಟೋರ್ಗೆ ಬೆಂಕಿ ಹಚ್ಚಿಬಿಡ್ತಾನೆ. ಆಗ ಆ ಕುಟುಂಬಕ್ಕೆ ಇವರೊಬ್ಬರ ವಿಷಯ ಮತ್ತು ಪರಿಸ್ಥಿತಿಯ ಗಂಭೀರತೆ ಏನು ಅಂತ ಅರ್ಥ ಆಗೋದಕ್ಕೆ ಶುರುವಾಗುತ್ತೆ. ನಿರಾಕರಣೆಯನ್ನು ಒಪ್ಪದ ವಿನೀಶ್ ಮತ್ತೆ ಮತ್ತೆ ಅವಳ ಬಗ್ಗೆನೇ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ದಿನದಿಂದ ದಿನಕ್ಕೆ ಆ ನಿರಾಕರಣೆಯನ್ನ ಸಹಿಸಕ್ಕಾಗದೆ ಮನಸ್ಸಿನಲ್ಲಿ ಆ ಕೋಪವನ್ನು ವಿಪರೀತವಾಗಿ ಬೆಳೆಸ್ಕೊಂಡಿರ್ತಾನೆ. ಆದರೆ ದೃಶ್ಯ ಮಾತ್ರ ಯಾವುದೂ ಸಂಬಂಧವಿಲ್ಲದಂತೆ ತನ್ನ ದೈನಂದಿನ ಕೆಲಸಗಳಲ್ಲಿ ತೊಡ್ಕೊಂಡ್ಬಿಡ್ತಾಳೆ. ತನ್ನ ಓದಾಯ್ತು, ತನ್ನ ಕುಟುಂಬ ಆಯಿತು. ಜೂನ್ 2021 ದೃಶ್ಯ ಮನೆಯಲ್ಲಿದ್ದು ಬೆಳ್ಳಂಬೆಳಿಗ್ಗೆ ವಿನೀಶ್ ಅಲ್ಲಿಗೆ ಬಂದವನು ಕೆಲವೇ ನಿಮಿಷಗಳಲ್ಲಿ ದೃಶ್ಯಳನ್ನ ಚಾಕುವಿನೊಂದು ತಿವಿದು ಸಾಯಿಸ್ಬಿಡ್ತಾನೆ. ಆ ಗಲಾಟೆಯನ್ನು ಕೇಳಿದ ದೃಶ್ಯಳ ತಂಗಿ ದೇವಶ್ರೀ ಓಡಿ ಬಂದು ಅದನ್ನು ಪ್ರತಿರೋಧಿಸಕ್ಕೆ ಶುರು ಮಾಡ್ತಾಳೆ. ಅವಳನ್ನು ಕೂಡ ಪಕ್ಕಕ್ಕೆ ತಳ್ಳಿಬಿಡ್ತಾನೆ. ಗಲಾಟೆಯನ್ನು ಕೇಳಿ ಅಕ್ಕಪಕ್ಕದವರು ಓಡೋಡಿ ಬರೋಷ್ಟರೊಳಗಡೆ ಈ ವಿನೀಶ್ ಅಲ್ಲಿಂದ ಪರಾರಿಯಾಗ್ಬಿಡ್ತಾನೆ. ತಕ್ಷಣವೇ ದೃಶ್ಯಳನ್ನ ಆಸ್ಪತ್ರೆಗೆ ಸೇರಿಸ್ತಾರೆ. ಆದರೆ ಚಿಕಿತ್ಸೆ ಯಾವುದೇ ರೀತಿಯಲ್ಲೂ ಫಲಕಾರಿ ಆಗೋದಿಲ್ಲ ಮತ್ತು ತನ್ನ ಕುಸಿರನ್ನ ಎಳಿತಾಳೆ. ಕೆಲವೇ ಗಂಟೆಗಳಲ್ಲಿ ಪೊಲೀಸರು ಬರ್ತಾರೆ, ತನಿಖೆಯನ್ನು ಆರಂಭಿಸ್ತಾರೆ, ಕುಟುಂಬದ ಹೇಳಿಕೆಗಳನ್ನ ಪಡೆದುಕೊಳ್ತಾರೆ. ಹಾಗೆ ಹಿಂದಿನ ಬೆಂಕಿ ಹಚ್ಚಿದ ಪ್ರಕರಣವನ್ನು ಕೂಡ ದಾಖಲಿಸ್ಕೊತಾರೆ. ಸ್ವಲ್ಪ ಸಮಯದಲ್ಲೇ ಪೊಲೀಸರು ಅವನನ್ನ ಬಂಧಿಸ್ತಾರೆ. ಇದೀಗ ನಮಗೆ ನ್ಯಾಯ ಸಿಗುತ್ತೆ ಅಂತ ಆ ಕುಟುಂಬ ಕೂಡ ನಂಬ್ಕೊಂಡಿರುತ್ತೆ. ವಿನೀಶ್ ಕೆಲವು ವರ್ಷಗಳ ಕಾಲ ಜೈಲಿನಲ್ಲಿದ್ದಾಗ ಅವನು ಒಂದು ಪ್ಲಾನ್ ಮಾಡ್ತಾನೆ. ಒಬ್ಬ ಮಾನಸಿಕ ರೋಗಿಯಂತೆ ಅವನು ಬಿಹೇವ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅದನ್ನು ನಂಬಿದ ಪೊಲೀಸ್ನವರು ಹೆಚ್ಚಿನ ಪರೀಕ್ಷೆ ಮತ್ತು ಚಿಕಿತ್ಸೆಗಾಗಿ ಅವನನ್ನ ಕೂತಿರವಟ್ನ ಮಾನಸಿಕ ಆರೋಗ್ಯ ಕೇಂದ್ರಕ್ಕೆ ದಾಖಲು ಮಾಡ್ತಾರೆ. ಎಷ್ಟೇ ಭದ್ರತಾ ಸಿಬ್ಬಂದಿಯನ್ನು ನಿಯೋಜಿಸಿದರೂ ಕೂಡ ಅವನ ಯೋಜನೆಯಲ್ಲಿ ಅವನಿರ್ತಾನೆ. ಪ್ರತಿದಿನ ಟಾಯ್ಲೆಟ್ನ ಹಿಂಬದಿಯ ಗೋಡೆಯನ್ನ ಅವನು ಕೊರಿತಾನೇ ಇರ್ತಾನೆ. ಅಂದ್ರೆ ಅದಕ್ಕಾಗಿ ಅವನು ತುಂಬಾ ಸಮಯವನ್ನು ತೆಗೆದುಕೊಳ್ತಾನೆ. ಶೌಚಾಲಯದಲ್ಲಿ ಕೂತ್ಕೊಳ್ಳೋದು, ಅದನ್ನ ಕೊರಿಯೋದು, ಮತ್ತೆ ಯಥಾಸ್ಥಿತಿ ನಾರ್ಮಲ್ ಆಗಿ ಹೊರಗಡೆ ಬಂದ್ಬಿಡ್ತಾನೆ. ಕೆಲವು ದಿನಗಳ ನಂತರ, ಅಂದ್ರೆ ಸುಮಾರು 10-12 ದಿನಗಳ ನಂತರ, ಅಂದ್ರೆ 2025 ಡಿಸೆಂಬರ್ 29 ರಾತ್ರಿ ಅವನಿಗೆ ಆ ಚಾನ್ಸಸ್ ಸಿಗುತ್ತೆ. ಈಗಾಗಲೇ ಕೊರೆದು ದುರ್ಬಲಗೊಂಡಿರುವ ಆ ಗೋಡೆಯ ಭಾಗವನ್ನು ತಳ್ಳುಕೊಂಡು ಅವನು ಆಸ್ಪತ್ರೆಯ ಹೊರಗಡೆ ಬಂದ್ಬಿಡ್ತಾನೆ. ಆ ಕ್ಷಣದಲ್ಲಿ ಕತ್ತಲೆ ಇದ್ದಿದ್ದರಿಂದ ಸುಲಭವಾಗಿ ಅಲ್ಲಿಂದ ತಪ್ಪಿಸಿಕೊಂಡ ವಿನೀಶ್ ಒಂದೇ ನಗರದಲ್ಲಿ ಹೆಚ್ಚು ದಿನ ಅವನು ಉಳಿಯಲಿಲ್ಲ. ಮಂಗಳೂರು, ಮಹಾರಾಷ್ಟ್ರ, ಒರಿಸ್ಸಾ ಹೀಗೆ ಕಂಡ ಸ್ಥಳಗಳಲ್ಲಿ ತಿರುಗುತ್ತಾನೇ ಇರ್ತಾನೆ. ಒಂದು ಎಚ್ಚರಿಕೆ ವಹಿಸಿದ್ದೇನು ಅಂದ್ರೆ, ಅವನು ಯಾವುದೇ ಮೊಬೈಲ್ ಅನ್ನು ಬಳಸಿಲ್ಲ. ಪೊಲೀಸ್ನವರು ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣ, ರಾಜ್ಯದ ಗಡಿಗಳು ಎಲ್ಲಾ ಕಡೆ ಸರ್ಚ್ ಮಾಡ್ತಾರೆ. ಎಲ್ಲಿಯೂ ಅವನ ಸುಳಿವು ಸಿಕ್ಕೋದಿಲ್ಲ. ಇನ್ನೊಂದು ಕಡೆ ವಿನೀಶ್ ಮುಂಬೈಯನ್ನ ತಲುಪಿರ್ತಾನೆ. ತನ್ನ ನಿಜವಾದ ಗುರುತನ್ನೇ ಬದಲಿಸಿಕೊಳ್ತಾನೆ. ಅವನು ಹೊಸ ಹೆಸರನ್ನು ತಗೊಂಡಿರ್ತಾನೆ, ಚಾರ್ಲಿ. ಆ ಚಾರ್ಲಿ ಅನ್ನೋ ಹೆಸರನ್ನ ಬಳಸಿಕೊಂಡು ಅವನಲ್ಲಿ ಮೀನುಗಾರರಾಗಿ ಕೆಲಸಕ್ಕೆ ಸೇರ್ಕೊಳ್ತಾನೆ. ದೋಣಿಗಳ ಜೊತೆ ಸಮುದ್ರಕ್ಕೆ ಹೋಗ್ತಿದ್ದ, ಮೀನು ಇಳಿಸೋದು, ಬಲೆಗಳನ್ನು ಎತ್ತೋದು, ದಿನಗೂಲಿ ಮಾಡ್ಕೊಂಡು ಬದುಕ್ತಿದ್ದ. ಅವನ ಜೊತೆ ಕೆಲಸ ಮಾಡ್ತಿದ್ದರಾಗ್ಲಿ, ಅಲ್ಲಿನ ಪ್ರದೇಶದವರಿಗಾಗ್ಲಿ ಯಾರಿಗೂ ಇವನೊಬ್ಬ ಹಂತಕ ಅನ್ನೋ ಒಂದು ಸಾಮಾನ್ಯ ಸುಳಿವು ಕೂಡ ಇರಲಿಲ್ಲ. ಅವರ ಪ್ರಕಾರ ಒಬ್ಬ ಚಾರ್ಲಿ ಸಾಮಾನ್ಯ ಕಾರ್ಮಿಕ ಅಷ್ಟೇ. ಆದರೆ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ಕೇರಳ ಪೊಲೀಸರು ಇನ್ನೂ ಕೈ ಬಿಟ್ಟಿರಲಿಲ್ಲ ಈ ಕೇಸನ್ನ.
ತನಿಖಾ ತಂಡಗಳನ್ನು ರಚಿಸಿ 400ಕ್ಕೂ ಹೆಚ್ಚು CCTV ದೃಶ್ಯಗಳನ್ನು ಪರಿಶೀಲಿಸೋಕೆ ಶುರು ಮಾಡಿದ್ರು. ಪ್ರಯಾಣದ ಮಾರ್ಗಗಳು, ಹಳೆಯ ಸಂಪರ್ಕಗಳು ಮತ್ತು ಬೇರೆ ರಾಜ್ಯಗಳಿಂದ ಬಂದ ಸಣ್ಣ ಸಣ್ಣ ಮಾಹಿತಿಗಳನ್ನು ಒಂದಕ್ಕೊಂದು ಜೋಡಿಸೋಕೆ ಶುರು ಮಾಡಿದ್ರು. ಒಂದು ತಂಡ ಮುಂಬೈಗೆ ಹೊರಟಿತು. ಅಲ್ಲಿ ಸಣ್ಣ ಪುಟ್ಟ ಅಂಗಡಿಗಳನ್ನು ವಿಚಾರಿಸಿದಾಗ ಒಬ್ಬ ಅಲ್ಲಿ ಮಾಹಿತಿ ಕೊಟ್ಟಿದ್ದ. ಸರ್, ಇವನು ಪ್ರತಿದಿನ ಸಂಜೆ ಫಿಶ್ ಫ್ರೈ ತಿನ್ನೋದಕ್ಕೆ ಇಲ್ಲಿ ಬರ್ತಾನೆ, ನಾನು ಇವನನ್ನ ನೋಡಿದ್ದೀನಿ ಅಂತ ಹೇಳ್ತಾರೆ. ಸುಮಾರು ದಿನಗಳ ಕಾಲ ಅವನ ಪ್ರತಿಯೊಂದು ಚಲನವಲನವನ್ನು ಗಮನಿಸ್ತಾರೆ. ಯಾವಾಗ ಕೆಲಸಕ್ಕೆ ಬರ್ತಾನೆ, ಯಾರ ಜೊತೆ ಇರ್ತಾನೆ, ಎಲ್ಲಿ ಮಲಗ್ತಾನೆ, ಹೇಗೆ ಹೋಗ್ತಾನೆ, ಎಲ್ಲವನ್ನೂ ಅಬ್ಸರ್ವ್ ಮಾಡಿದ್ರು. ಕೊನೆಗೆ ಇವನು ಅದೇ ವಿನೀಶ್ ಅಂತ ಪೊಲೀಸರು ಕನ್ಫರ್ಮ್ ಮಾಡ್ಕೋತಾರೆ. ಕೇರಳ ಪೊಲೀಸ್ ಸ್ಥಳೀಯ ಪೊಲೀಸರ ಸಹಕಾರದೊಂದಿಗೆ ವಿನೀಶ್ ಯಾವ ಕಾರಣಕ್ಕೂ ತಪ್ಪಿಸ್ಕೊಳ್ಳದೇ ಇರೋ ಹಾಗೆ ಅವನನ್ನು ಸುತ್ತುವರಿತಾರೆ. ಕೆಲವೇ ಕ್ಷಣಗಳಲ್ಲಿ ಚಾರ್ಲಿ ಎಂಬ ಹೆಸರಿನಲ್ಲಿ ಬದುಕುತ್ತಿದ್ದ ವ್ಯಕ್ತಿಯ ನಿಜವಾದ ಗುರುತು ಹೊರಬಂದಿತ್ತು. ಸುಮಾರು 3 ತಿಂಗಳ ಪರಾರಿ ಅಲ್ಲಿಗೆ ಅಂತ್ಯವಾಗಿತ್ತು. ಅವನನ್ನು ವಶಕ್ಕೆ ಪಡೆದ ನಂತರ ಕೇರಳಕ್ಕೆ ತರಲಾಯಿತು. ಮತ್ತೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದರು. ತಿಂಗಳುಗಳ ಕಾಲ ನಡೆದ ಹುಡುಕಾಟ ಕೊನೆಗೂ ಯಶಸ್ವಿಯಾಯಿತು. ಇದು ಒಂದು ಕೊಲೆ ಪ್ರಕರಣ ಮಾತ್ರವಲ್ಲ, ಒಬ್ಬರ ನಿರ್ಧಾರವನ್ನು ಗೌರವಿಸದೆ ಹೋದಾಗ ಗೀಳು ಎಷ್ಟು ಅಪಾಯಕಾರಿಯಾಗಿ ಬದಲಾಗಬಹುದು ಎಂಬುದಕ್ಕೆ ಒಂದು ಉದಾಹರಣೆ. ಒಬ್ಬ ಯುವತಿಯ ಕನಸು, ಒಂದು ಕುಟುಂಬದ ನೆಮ್ಮದಿ ಮತ್ತು ಇನ್ನೊಬ್ಬನ ಜೀವನ ಎಲ್ಲವೂ ಇಲ್ಲಿ ಸರ್ವನಾಶವಾಗಿತ್ತು. ಪ್ರೀತಿಯನ್ನು ಒಪ್ಪಿಕೊಳ್ಳಬಹುದು ಅಥವಾ ನಿರಾಕರಿಸಬಹುದು, ಆದರೆ ನಿರಾಕರಣೆಯನ್ನು ಗೌರವಿಸುವುದೇ ನಿಜವಾದ ಪ್ರಬುದ್ಧತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.